ನಮಸ್ಕಾರ ಸ್ನೇಹಿತರೆ. ನಮ್ಮ ಚಾನಲಿನ ಅನೇಕ ಮಂದಿ ವೀಕ್ಷಕ ಮಿತ್ರರು ಸದಾ ಕಾಮೆಂಟ್ನಲ್ಲಿ ನಮ್ಮ ಗಿಡಗಳಲ್ಲಿ ಬೆಳವಣಿಗೆ ಇಲ್ಲ, ಹೂಗಳು ಬಿಡುತ್ತಿಲ್ಲ, ಟೊಂಗೆ ಟಿಸಿಲಿನ ಎಲೆಗಳೆಲ್ಲ ಒಣಗಿರುವಂತೆ, ಗಿಡಗಳಲ್ಲಿ ಉತ್ಸಾಹವೇ ಇಲ್ಲದೆ ಕಾಂಡ ಎಲೆಗಳೆಲ್ಲ ಸೊರಗಿರುವಂತೆ ಕಾಣುತ್ತಿರುತ್ತವೆ. ಆದರೆ ನಿಮ್ಮಲ್ಲಿರುವ ಗಿಡಗಳು ಅದೆಷ್ಟು ನವಚೈತನ್ಯ ತುಂಬಿ ನಳನಳಿಸುತ್ತಿವೆ. ಹೀಗೇಕೆ? ಪ್ರಮುಖ ಕಾರಣಗಳೇನು? ಮಾರುಕಟ್ಟೆಯಲ್ಲಿ ದೊರಕಿದ ಎಲ್ಲ ರೀತಿಯ ದುಬಾರಿ ರಸಗೊಬ್ಬರ ನೀಡಿದ 1-2 ವರ್ಷಗಳಷ್ಟೇ ವೇಗವಾಗಿ ಬೆಳವಣಿಗೆ ಕಂಡ ಸಸ್ಯಗಳು ಇತ್ತೀಚೆಗೆ ತಮ್ಮ ಬೆಳವಣಿಗೆ ನಿಲ್ಲಿಸಿರುವುದು ಕಂಡು ನೀವು ತಿಳಿಸಿದ ಸಾವಯವ ಗೊಬ್ಬರ ಬಳಸಿದಾಗ್ಯೂ ಯಾವ ಧನಾತ್ಮಕ ಬದಲಾವಣೆ ಕಾಣಲಿಲ್ಲ ಎಂದು ಪ್ರಶ್ನಿಸುತ್ತಾರೆ. ಇಂತಹ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಮತ್ತು ಪರಿಹಾರದ ಮಾಹಿತಿಯನ್ನು ಇಂದಿನ ವಿಡಿಯೋ ಹೊತ್ತು ತಂದಿದೆ. ಈ ವಿಡಿಯೋ ಕೇವಲ ನಿಮ್ಮ ಗಾರ್ಡನ್ ಪ್ರಿಯ ಮಿತ್ರರಷ್ಟೇ ಅಲ್ಲದೆ, ಎಕರೆಗಟ್ಟಲೆ ಜಮೀನು ಬೇಸಾಯ ಮಾಡಲು ಸಾವಿರಾರು ರೂಪಾಯಿ ವೆಚ್ಚ ಮಾಡಿ ದುಬಾರಿ ರಾಸಾಯನಿಕ ಗೊಬ್ಬರಗಳನ್ನು ಮಾರುಕಟ್ಟೆಯಿಂದ ತಂದು ಬಳಸಿ ಈಗ ಆರ್ಥಿಕತೆ ಹಳಸಿ ಕಂಗೆಟ್ಟಿರುವ ರೈತರಿಗೂ ರಾಮಬಾಣವಾಗುವಂತೆ ಮಣ್ಣಿನ ಪುನಶ್ಚೇತನಕ್ಕೆ ಬೇಕಾಗುವ ಚಮತ್ಕಾರಿ ದ್ರವದ ತಯಾರಿಕೆ, ಬಳಕೆ ಮತ್ತು ತಾಳ್ಮೆಯಿಂದ ಕಾದರೆ ಸತ್ತು ಸೊರಗಿದ ಮಣ್ಣು ಬಂಗಾರದಂಥ ಬೆಳೆ ನೀಡಲು ಸಶಕ್ತವಾಗುವುದರೊಂದಿಗೆ ಗಾರ್ಡನ್ ಪ್ರಿಯರ ತೋಟಗಳಲ್ಲಿರುವ ಎಲ್ಲ ಗಿಡಗಳಲ್ಲೂ ಅರಳಬೇಕಾದ ಹೂಗಳು ಮೊಗ್ಗಿನಲ್ಲೇ ಉದುರದೆ ಭರಪೂರ ಗಾತ್ರದಲ್ಲಿ ಅರಳಿ ನಳನಳಿಸುವುದರೊಂದಿಗೆ ಈ ಚಮತ್ಕಾರಿ ದ್ರವದ ನಿಯಮಿತ ಬಳಕೆಯಿಂದ ಗಿಡಗಳು ಸದಾ ಹಸಿರೆಲೆಗಳಿಂದ ನವೋಲ್ಲಾಸದಲ್ಲಿ ನೋಡುಗರಿಗೆ ಆಶ್ಚರ್ಯವನ್ನುಂಟು ಮಾಡುತ್ತವೆ. ವಿಡಿಯೋ ಆರಂಭಿಸುವ ಮುನ್ನ ಆತ್ಮೀಯ ವೀಕ್ಷಕ ಸ್ನೇಹಿತರೆ, ತಾವು ಮೇರೀಸ್ ಮನೆ ಗಾರ್ಡನ್ ಚಾನಲನ್ನು ವೀಕ್ಷಣೆ ಮಾಡುತ್ತಿದ್ದು, ನಾನು ನಿಮ್ಮ ದೀಪಕ್ ಕುಮಾರ್ ಟಿ ತಮಗೆಲ್ಲ ಆದರದ ಸ್ವಾಗತ ಕೋರುತ್ತೇನೆ. ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಮತ್ತು ರೈತ ಮಿತ್ರರಿಗೂ ಶೇರ್ ಮಾಡಿ ಭೂತಾಯಿ ಆರೋಗ್ಯ ಕಾಪಾಡಲು ಸಹಕರಿಸಿ. ಬನ್ನಿ ಇಂದಿನ ವಿಡಿಯೋ ಆರಂಭಿಸೋಣ. ಸ್ನೇಹಿತರೆ, ಮೊದಲಿಗೆ ಗಿಡಗಳ ಬೆಳವಣಿಗೆ ಕುಂಠಿತಗೊಳ್ಳಲು ಕಾರಣವೇನು ತಿಳಿಯೋಣ. ನೀವು ಎಷ್ಟೇ ಖರ್ಚು ಮಾಡಿ ಅಥವಾ ಶ್ರಮ ವಹಿಸಿ ಕ್ರಮಬದ್ಧವಾಗಿ ಗೊಬ್ಬರ ನೀಡುತ್ತಿದ್ದರೂ ಗಿಡದಲ್ಲಿ ಹಣ್ಣು ಆಗದೆ ಬಂಜೆಯಂತಾಗುತ್ತಿದೆಯಾ? ಇದಕ್ಕೆ ಕಾರಣ ನಿಮ್ಮ ಗಿಡಗಳ ಬೇರು ಹರಡಿರುವ ಮಣ್ಣು. ಖಂಡಿತ ಮಿತ್ರರೇ, ಯಾವಾಗ ಮಣ್ಣು ನಿಶ್ಶಕ್ತವಾಗುತ್ತದೋ ಆಗ ನೀವು ನೀಡುವ ಯಾವುದೇ ಘನಗೊಬ್ಬರಗಳನ್ನು ಹೀರಿಕೊಳ್ಳಲು ಬೇರುಗಳು ಸಶಕ್ತವಾಗುವುದಿಲ್ಲ. ಯಾಕಂದರೆ ಯಾವುದೇ ಗಿಡಗಳ ಬೇರುಗಳಿಗೆ ಪ್ರಾಣಿಗಳಿಗಿರುವಂತೆ ಹಲ್ಲುಗಳಿರುವುದಿಲ್ಲ. ನಾವು ನೀಡುವ ಘನ ಅಥವಾ ದ್ರವರೂಪದ ಗೊಬ್ಬರಗಳಲ್ಲಿ ಕರಗದೆ ಅಥವಾ ಗಿಡಗಳ ಬೇರುಗಳು ತಮಗೆ ಸುಲಭವಾಗಿ ಹೀರಿಕೊಳ್ಳಲು ಅಸಾಧ್ಯವೆನಿಸುವ ರೂಪದಲ್ಲಿ ಖನಿಜ, ಲವಣ ಮತ್ತು ಪೋಷಕಾಂಶಗಳನ್ನು ಹೊಂದಿರುತ್ತವೆ. ಇಂತಹ ಕರಗದ ಪೋಷಕ ತತ್ವಗಳನ್ನು ಕರಗಿಸುವುದಲ್ಲದೆ ಗಿಡಗಳ ಬೇರುಗಳು ಹೀರಿಕೊಳ್ಳಲು ಸಹಾಯವಾಗುವಂತಹ ಆಹಾರವಾಗಿ ಮಾರ್ಪಡಿಸಲು ಮಣ್ಣುಗಳಲ್ಲಿ ಜೀವಂತವಾಗಿರುವ ಲಕ್ಷಗಟ್ಟಲೆ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳಿಂದ ಮಾತ್ರ ಸಾಧ್ಯ. ಅಂತಹ ಸೂಕ್ಷ್ಮ ಜೀವಿಗಳು ನಿಮ್ಮ ಗಾರ್ಡನಿನ ಪಾಟ್, ಹೊಲ ಗದ್ದೆಯ ಮಣ್ಣಿನಲ್ಲೂ ಜೀವಂತವಾಗಿರುವ ಬಗ್ಗೆ ಮೊದಲು ಖಾತರಿಪಡಿಸಿಕೊಳ್ಳಿ. ಇದಕ್ಕಾಗಿ ಮಣ್ಣಿನ ಸ್ಯಾಂಪಲನ್ನು ಯಾವ ಲ್ಯಾಬ್ಗೂ ಕಳಿಸುವ ಅಗತ್ಯತೆ ಇಲ್ಲ. ಬದಲಿಗೆ ನೀವೇ ಗಿಡಗಳು ಬೆಳೆದಿರುವ ಸುತ್ತಮುತ್ತಲಿನ ಅಥವಾ ಪಾಟಿನೊಳಗೆ 4 ಇಂಚಿನಷ್ಟು ಆಳದವರೆಗೆ ಕೆದಕಿ ಅಲ್ಲಿ ಎರೆಹುಳು, ಬಿಲ ಅಥವಾ ಎರೆಹುಳುಗಳ ಹಿಕ್ಕೆಗಳಿರುವ ಬಗ್ಗೆ ಸೂಕ್ಷ್ಮವಾಗಿ ಪರೀಕ್ಷಿಸಿ. ಎರೆಹುಳುಗಳಿರುವ ಯಾವುದೇ ಕುರುಹುಗಳು ಕಂಡುಬಾರದಿದ್ದಲ್ಲಿ ನಿಮ್ಮಲ್ಲಿರುವ ಮಣ್ಣು ನಿರ್ಜೀವವಾಗಿದ್ದು ಅದು ಈಗಾಗಲೇ ತನ್ನ ಸಾಂದ್ರತೆ ಕಳೆದುಕೊಂಡು ಕಲ್ಲಿನಂತೆ ಮಾರ್ಪಡಲು ಆರಂಭಿಸಿದೆ ಎಂದರ್ಥ. ಇಂತಹ ಮಣ್ಣಿಗೆ ಪದೇ ಪದೇ ರಾಸಾಯನಿಕ ಗೊಬ್ಬರ ತಂದು ಸುರಿಯುವುದರಿಂದ ಭೂಮಿ ತಾಯಿ ಒಡಲಿಗೆ ಕೆಂಡ ಸುರಿದಂತೆ. ಹೀಗೆ ಮಾಡುವುದರಿಂದ ಮಣ್ಣು ಮತ್ತಷ್ಟು ಸತ್ವ ಕಳೆದುಕೊಂಡು ವಿಷಪೂರಿತ ರಾಸಾಯನಿಕವಾಗಿ ಮಾರ್ಪಡುತ್ತದೆ. ಇಂತಹ ಸುಡು ಪರಿಸ್ಥಿತಿಯಲ್ಲಿ ಯಾವುದೇ ಸೂಕ್ಷ್ಮಾತಿ ಸೂಕ್ಷ್ಮ ಜೀವ ಸಂತತಿ ಬದುಕುಳಿಯಲಾರದು. ಹಾಗಾಗಿ ಮೊದಲು ಕಟ್ಟುನಿಟ್ಟಾಗಿ ರಾಸಾಯನಿಕ ಗೊಬ್ಬರದ ಬಳಕೆಯನ್ನು ನಿರ್ಬಂಧಿಸಿ. ಸಾವಯವ ಗೊಬ್ಬರ ಬಳಸುವುದಕ್ಕೂ ಮುನ್ನ ಅವುಗಳು ಬಿಡುಗಡೆ ಮಾಡುವ ಪೋಷಕ ತತ್ವಗಳನ್ನು ಗಿಡಗಳ ಬೇರುಗಳು ಹೀರಿಕೊಳ್ಳುವಂತೆ ಮಾರ್ಪಡಿಸುವ ಜೀವ ಸಂಕುಲದ ಉತ್ಪತ್ತಿ ಮತ್ತು ಬೆಳವಣಿಗೆ ಮಣ್ಣಿನಲ್ಲಾಗಬೇಕು. ಅದು ನಮ್ಮಿಂದ ಸಾಧ್ಯವಿದೆಯಾ ಎಂದು ಕೇಳುವುದಾದರೆ ನಮ್ಮ ಉತ್ತರ ಖಂಡಿತ ಸಾಧ್ಯ.
ಮಣ್ಣಿನಲ್ಲಿ ಈ ಬದಲಾವಣೆ ತರಲು ತೀರಾ ಸರಳ ಮತ್ತು ಅತಿ ಅಗ್ಗದಲ್ಲಿ ತಯಾರಿಸಬಹುದಾದ ದ್ರವದ ಬಗ್ಗೆ ತಿಳಿದು ನಂತರ ಅದನ್ನು ಬಳಸುವುದು ಹೇಗೆ ಮತ್ತು ಫಲಿತಾಂಶ ಎಷ್ಟು ದಿನಗಳಲ್ಲಿ ನೋಡಲು ಸಿಗುತ್ತದೆ ಎಂದು ತಿಳಿಯೋಣ. ಸ್ನೇಹಿತರೆ, ಮೊದಲಿಗೆ ಬೇಕಾಗುವುದು ತ್ಯಾಜ್ಯವಾದ ಅಂದರೆ ಅಡುಗೆ ಕೆಲಸಕ್ಕೆ ಉಪಯೋಗವಾಗಲಾರದ ಬೆಲ್ಲ ಅಥವಾ ಮಾರುಕಟ್ಟೆಯಲ್ಲಿ ಸಿಗುವ ಅತಿ ಕಡಿಮೆ ದರದ ಕಪ್ಪು ಬೆಲ್ಲದ ದ್ರವ. ಇದನ್ನು ಮೊಲಾಸ್ ಅಂತಲೂ ಕರೀತಾರೆ. ಇದು ಯಾಕೆ ಅಂದರೆ ಇದರಲ್ಲಿರುವ ಸಿಹಿ ಅಂಶದ ಕಾರಣ ಮಣ್ಣಿನಲ್ಲಿ ಉತ್ಪತ್ತಿಯಾಗಬಹುದಾದ ಜೀವಿಗಳು ಇದರ ಸಿಹಿಗಾಗಿ ಅತಿ ವೇಗವಾಗಿ ಆಕರ್ಷಿತವಾಗುವುದಲ್ಲದೆ ಆಹಾರವಾಗಿ ಸೇವಿಸಿದ ಬೆಲ್ಲದ ದ್ರಾವಣವು ಇವುಗಳಲ್ಲಿ ಸೂಪರ್ ಎನರ್ಜಿ ಉತ್ಪತ್ತಿ ಮಾಡುತ್ತವೆ. ಎರಡನೇದಾಗಿ ಬಳಸಿದ ನಂತರದ ಕಾಫಿ ಪುಡಿ. ಇದರಲ್ಲಿ ಹೇರಳವಾದ ನೈಟ್ರೋಜನ್ ಇರುವುದರಿಂದ ಗಿಡಗಳ ಎಲೆಗಳು ಹಚ್ಚ ಹಸಿರಾಗುವುದಲ್ಲದೆ ಎರೆಹುಳುಗಳ ಉತ್ಪತ್ತಿ ಮತ್ತು ಎರೆಹುಳುಗಳನ್ನು ಆಕರ್ಷಿಸಲು ಸಹಕರಿಸುತ್ತವೆ. ಎರೆಹುಳುಗಳು ರೈತರ ಮಿತ್ರನಷ್ಟೇ ಅಲ್ಲದೆ ಇವು ಭೂಮಿಯೊಳಗಿನ ಇಂಜಿನಿಯರ್ಸ್ ಇದ್ದಂತೆ. ಮಣ್ಣಿನ ಸಾಂದ್ರತೆ ಹೆಚ್ಚಿಸಿ ಬೇರುಗಳಿಗೆ ಬೇಕಾದ ಆಮ್ಲಜನಕ ಗಾಳಿಯಿಂದ ಸುಲಭವಾಗಿ ದೊರೆಯುವಂತೆ ಮಾಡುವುದಲ್ಲದೆ ಬೇರುಗಳ ಆರೋಗ್ಯ ಕಾಪಾಡುವಂತಾಗುತ್ತದೆ. ಮೂರನೆಯದಾಗಿ ಬೇಕಾಗಿರುವುದು ವರ್ಮಿ ಕಾಂಪೋಸ್ಟ್. ಇದರ ಬಳಕೆಯಿಂದ ಮಣ್ಣಿನಲ್ಲಿ ಎರೆಹುಳುಗಳ ಉತ್ಪತ್ತಿ ದ್ವಿಗುಣಗೊಳ್ಳುತ್ತದೆ. ಇವುಗಳ ಹಿಕ್ಕೆಯಲ್ಲಿರುವ ನಾನಾ ರೀತಿಯ ಅತಿ ಉಪಯುಕ್ತ ಪೋಷಕಾಂಶಗಳು ಮಣ್ಣಿನೊಂದಿಗೆ ಬಹುಸುಲಭವಾಗಿ ಕರಗಿ ಬೆರೆತಿರುತ್ತವೆ. ಕೊನೆಯಲ್ಲಿ ಬೇಕಾಗಿರೋದು ಹಸು ಅಥವಾ ದನದ ಚೆನ್ನಾಗಿ ಕಳಿತಿರುವ ಒಣ ಕೊಟ್ಟಿಗೆ ಗೊಬ್ಬರ ಅಂದರೆ ಕೌಡಂಗ್ ಪೌಡರ್. ಇದು ಎರೆಹುಳುಗಳ ಉತ್ಪತ್ತಿಗೆ ಆಹಾರ ಮತ್ತು ಸಸ್ಯಗಳಿಗೆ ಅಗತ್ಯವಿರುವ ಅನೇಕ ಸೂಕ್ಷ್ಮ ಪೋಷಕಾಂಶ ಮತ್ತು ಮಣ್ಣಿನ ಫಲವತ್ತೆ ಹೆಚ್ಚಿಸುವ ಗುಣವನ್ನು ಹೊಂದಿರುತ್ತದೆ. ನಾವೀಗ ಚಮತ್ಕಾರಿ ದ್ರವ ತಯಾರಿಸುವ ವಿಧಾನ ಮತ್ತು ಪ್ರಮಾಣಗಳ ಬಗ್ಗೆ ತಿಳಿಯೋಣ. ಗಾರ್ಡನಿಗೆ ಬಳಸುವವರು 1 to 20 ಲೀಟರ್ ದ್ರಾವಣ ತಯಾರಿಸಿಕೊಂಡರೆ ಹೊಲ ಗದ್ದೆಗಳಿಗೆ 1 ಎಕರೆಗೆ 200 ಲೀಟರ್ ದ್ರಾವಣ ತಯಾರಿಸಿಕೊಳ್ಳುವ ಅಗತ್ಯತೆ ಇರುತ್ತದೆ. 1 ಲೀಟರ್ ನೀರಿಗೆ 20 ಗ್ರಾಂ ಬೆಲ್ಲ. ಇದನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ತಯಾರಿಸುವುದಾದರೆ 200 ಲೀಟರ್ ನೀರಿಗೆ 4 kg ಬೆಲ್ಲ ಬಳಸಿದರೆ ನಂತರದಲ್ಲಿ ಬಳಸುವ ಉಳಿದ ವಸ್ತುಗಳ ಪ್ರಮಾಣ ಹೀಗಿದೆ: 1 ಲೀಟರ್ ನೀರಿಗೆ 50 ಗ್ರಾಂ ಕಾಫಿ ಪುಡಿ, 200 ಲೀಟರ್ ನೀರಿಗೆ 10 kg ಕಾಫಿ ಪುಡಿ, 1 ಲೀಟರ್ ನೀರಿಗೆ 20 ಗ್ರಾಂ ವರ್ಮಿ ಕಾಂಪೋಸ್ಟ್ ಆದರೆ 200 ಲೀಟರ್ ನೀರಿಗೆ 4 kg ವರ್ಮಿ ಕಾಂಪೋಸ್ಟ್, 1 ಲೀಟರ್ ನೀರಿಗೆ 50 ಗ್ರಾಂ ಕೊಟ್ಟಿಗೆ ಗೊಬ್ಬರ, 200 ಲೀಟರ್ ನೀರಿಗೆ 10 kg ಕೊಟ್ಟಿಗೆ ಗೊಬ್ಬರ. ಈಗ ಚಮತ್ಕಾರಿ ದ್ರವ ತಯಾರಿಸುವ ಕ್ರಮ ಹಂತಗಳು. ಸ್ನೇಹಿತರೆ, ಬ್ಲೀಚಿಂಗ್ ಪೌಡರ್ ಅಥವಾ ಕ್ಲೋರಿನ್ ಯುಕ್ತ ನೀರನ್ನು ಜೀವೋತ್ಪತ್ತಿ ಕಾರ್ಯಕ್ಕೆ ಬಳಸಬಾರದು. ಒಂದು ವೇಳೆ ಇದೇ ನೀರಿನ ಲಭ್ಯತೆ ಇರುವುದಾದರೆ ನೀವೀಗ ತಯಾರಿಸಲಿರುವಂಥ ಸೂಕ್ಷ್ಮ ಜೀವಿಗಳು ಕ್ಲೋರಿನ್ ಅಂಶದ ಕಾರಣದಿಂದ ಅಸುನೀಗುತ್ತವೆ. ನಿಮ್ಮ ಶ್ರಮ ವೃಥಾ ವ್ಯರ್ಥವಾಗುತ್ತದೆ. ಈ ಕಾರಣದಿಂದ ನೀರನ್ನು ಕ್ಲೋರಿನ್ ರಹಿತವಾಗಿಸಬೇಕು. ಇದಕ್ಕೆ 2 ಸುಲಭ ದಾರಿಗಳಿವೆ. ಮೊದಲನೆಯದು, ಈ ಕಾರ್ಯಕ್ಕೆ ಬಳಸಲಿರುವ ನೀರು ತುಂಬಿದ ಕಂಟೈನರ್ ಬಾಯಿ ಮುಚ್ಚದಂತೆ ಕನಿಷ್ಠ 24 ತಾಸು ಅಂದರೆ ಒಂದು ರಾತ್ರಿ ಒಂದು ಹಗಲು ಗಾಳಿ ಆಡುವಂತೆ ತೆರೆದಿಡಬೇಕು. ಇದರಿಂದ ನೀರಿನಲ್ಲಿರುವ ಕ್ಲೋರಿನ್ ಗಾಳಿ ಮೂಲಕ ಹಾರಿ ಹೋಗುತ್ತದೆ. ಎರಡನೆಯದಾಗಿ, 200 ಲೀಟರ್ ನೀರು ತುಂಬಿದ ಕಂಟೈನರ್ಗೆ ಕೇವಲ 2 ವಿಟಮಿನ್ ಸಿ ಮಾತ್ರೆ ಮೆಡಿಕಲ್ನಿಂದ ತಂದು ಹಾಕಿದರೆ ಸಾಕು. ನೀರಿನಲ್ಲಿರುವ ಕ್ಲೋರಿನ್ ನಿಶ್ಶಕ್ತವಾಗುತ್ತದೆ. 1 ಲೀಟರ್ ನೀರಿಗಾದರೆ ಮಾತ್ರೆಯ 1/4 ಭಾಗದಷ್ಟು ಪುಡಿ ಮಾಡಿ ಹಾಕಿ. ಮಾತ್ರೆ ಸಂಪೂರ್ಣ ಕರಗಿದ ನಂತರ ಈಗಾಗಲೇ ತಿಳಿಸಿರುವಂತಹ ಪ್ರಮಾಣದಲ್ಲಿ ಕಪ್ಪು ಬೆಲ್ಲವನ್ನು ಬೆರೆಸಿ ಅದು ಕರಗಿದ ನಂತರ ಕಾಟನ್ ಬಟ್ಟೆ ಅಥವಾ ಗೋಣಿ ಚೀಲದಲ್ಲಿ ಬಳಸಿದ ನಂತರದ ಕಾಫಿ ಪುಡಿ, ವರ್ಮಿ ಕಾಂಪೋಸ್ಟ್ ಮತ್ತು ದನದ ಕೊಟ್ಟಿಗೆ ಗೊಬ್ಬರ ಸುತ್ತಿ ಬಾಯಿ ಕಟ್ಟಿ ನಂತರ ಸಂಪೂರ್ಣವಾಗಿ ಬೆಲ್ಲದ ನೀರಿನ ಕಂಟೈನರ್ನೊಳಗೆ ಮುಳುಗುವಂತೆ ಕನಿಷ್ಠ 2 ದಿನಗಳವರೆಗೆ ನೆರಳಿನಲ್ಲಿ ಕಂಟೈನರ್ನ ಬಾಯಿ ತೆರೆದಿರುವಂತೆ ಇಟ್ಟರೆ 3ನೆಯ ದಿನ ಸಿದ್ಧವಿರುವ ದ್ರಾವಣದ ನೀರನ್ನು ಮೊದಲ ತಿಂಗಳು ಪ್ರತಿ ವಾರಕ್ಕೊಮ್ಮೆಯಂತೆ ಪಾಟಿನ ಮಣ್ಣನ್ನು ಕೆದಕಿ ಬೆಳಗ್ಗೆ ಅಥವಾ ಸಾಯಂಕಾಲದ ತಂಪಾದ ಹೊತ್ತಿನಲ್ಲಿ ಸ್ಪ್ರೇ ಅಥವಾ ಜಗ್ಗಿನ ಸಹಾಯದಿಂದ ಪಾಟಿನ ಮಣ್ಣಿಗೆ 500 ml 1 ಲೀಟರ್ವರೆಗೆ ಪಾಟಿನಲ್ಲಿರುವಂಥ ಮಣ್ಣಿನ ಅನುಸಾರ ನೀಡಿದರೆ ವ್ಯವಸಾಯ ಮಾಡುವ ಭೂಮಿಯನ್ನು ಚೆನ್ನಾಗಿ ಉಳುಮೆ ಮಾಡಿ ಈಗಾಗಲೇ ತಿಳಿಸಿರುವಂತೆ ವಾರದಲ್ಲಿ ಒಮ್ಮೆಯಂತೆ ಸ್ಪ್ರೇ ಮಾಡಿ ಅಥವಾ ಹೊಲಕ್ಕೆ ನೀರು ಹಾಯಿಸುವಾಗ ಆ ನೀರಿಗೆ ಈ ಚಮತ್ಕಾರಿ ದ್ರವವನ್ನು ಬೆರೆಸಿ 1 ತಿಂಗಳು ಈ ರೀತಿ ಮಾಡಿದರೆ
ಮತ್ತೊಂದು ತಿಂಗಳಲ್ಲಿ ಇದೇ ದ್ರಾವಣವನ್ನು 15 ದಿನಗಳಿಗೆ ಒಮ್ಮೆಯಂತೆ ನೀಡಬಹುದು. ಮಣ್ಣಿಗೆ ಈ ದ್ರಾವಣ ಬೆರೆಸಿದ ಕೇವಲ ಒಂದೇ ತಿಂಗಳಲ್ಲಿ ನಿಶ್ಶಕ್ತವಾಗಿದ್ದ ಮಣ್ಣಿನಲ್ಲಿ ಸಾವಿರಾರು ಎರೆಹುಳುಗಳ ಉತ್ಪತ್ತಿ ಕಂಡುಬರುತ್ತವೆ. ಈ ಫಲಿತಾಂಶ ದೊರೆತರೆ ಇನ್ನು ನೀವು ನೀಡುವ ಸಾವಯವ ಗೊಬ್ಬರಗಳನ್ನು ಸುಲಭವಾಗಿ ಸಸ್ಯರಾಶಿಯ ಬೇರುಗಳು ಹೀರಿಕೊಳ್ಳುವಂತೆ ಮಾಡುವ ಸೂಕ್ಷ್ಮಾತಿ ಸೂಕ್ಷ್ಮ ಜೀವ ಸಂಕುಲದ ಶ್ರಮಜೀವಿಗಳು ಎಡೆಬಿಡದೆ ತಮ್ಮ ಕಾಯಕದಲ್ಲಿ ತೊಡಗಿಸಿಕೊಂಡಿರುತ್ತವೆ. ಇದಿಷ್ಟೂ ಆದ ನಂತರ ನಾವೀಗ ಈ ಬಹು ಉಪಯೋಗಿ ಜೀವ ಸಂಕುಲವನ್ನು ಕಾಪಾಡಿಕೊಂಡು ಅವುಗಳ ಸಂತತಿ ಭೂಮಿಯೊಳಗೆ ವೇಗವಾಗಿ ಹರಡುವಂತೆ ಮಾಡುವುದಷ್ಟೇ ಗುರಿಯಾಗಿಸಿಕೊಳ್ಳಬೇಕು. ಹೀಗಾದಾಗ ಮಾತ್ರ ನಮ್ಮ ಹೊಲ ಗದ್ದೆ ಮತ್ತು ಗಾರ್ಡನಿನಲ್ಲಿ ಸದಾ ಗಿಡಗಳು ನಳನಳಿಸುತ್ತಿರ್ತವೆ. ವೀಕ್ಷಕ ಮಿತ್ರರೇ, ನಾವೀಗ ತಿಳಿಸಲಿರುವ ಈ 3 ಪ್ರಮುಖ ವಿಚಾರಗಳನ್ನು ಸದಾ ಗಮನದಲ್ಲಿರಿಸಿಕೊಳ್ಳಬೇಕು. ಮೊದಲನೆಯದಾಗಿ, ಯಾವುದೇ ಕಾರಣಕ್ಕೂ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಬಾರದು. ಅದು DAP, ಯೂರಿಯಾ ಅಥವಾ ಮತ್ತಿನ್ಯಾವುದೇ ರಾಸಾಯನಿಕ ಮಿಶ್ರಣಗಳಾಗಿರಲಿ. ಅವು ಆರಂಭದಲ್ಲಿ ತ್ವರಿತ ಫಲಿತಾಂಶ ನೀಡಿದರೂ ನಾವಿಷ್ಟೊಂದು ಶ್ರಮವಹಿಸಿ ಉತ್ಪಾದಿಸಿರುವ ನೈಸರ್ಗಿಕ ಭೂಪರಿಸರ ಸ್ನೇಹಿ ಸೂಕ್ಷ್ಮಜೀವಿಗಳನ್ನು ಕ್ಷಣ ಮಾತ್ರದಲ್ಲಿ ನಾಶ ಮಾಡುವುದಲ್ಲದೆ ಮಣ್ಣು ತನ್ನೆಲ್ಲ ಸಾರವನ್ನು ಕಳೆದುಕೊಂಡು ವಿಷಪೂರಿತ ರಾಸಾಯನಿಕವಾಗಿ ಮಾರ್ಪಡುತ್ತದೆ. ಎರಡನೆಯದಾಗಿ, ಸಾವಯವ ಗೊಬ್ಬರದ ವೆಚ್ಚ ರಾಸಾಯನಿಕ ಗೊಬ್ಬರಗಳಿಗೆ ಹೋಲಿಸಿದಾಗ ತೀರಾ ಕಡಿಮೆ. ಫಲಿತಾಂಶ ನಿಧಾನವಾದರೂ ಇಳುವರಿ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿರುತ್ತದೆ. ಮೂರನೆಯದಾಗಿ, ಮಣ್ಣಿನಲ್ಲಿ ಎರೆಹುಳುಗಳು ಸದಾ ಜೀವಂತವಾಗಿರಲು ತಿಳಿಸಿರುವ ಕ್ರಮಾನುಸಾರದಲ್ಲಿ ಈಗ ತಯಾರಿಸಿಕೊಂಡಿರುವಂತಹ ಚಮತ್ಕಾರಿ ದ್ರವದ ನಿರಂತರ ಬಳಕೆ ಅಥವಾ ಕನಿಷ್ಠ ಪಕ್ಷ ಬೆಳೆಯುತ್ತಿರುವ ಪೈರುಗಳಲ್ಲಿ ಮೊಗ್ಗು ಹೂವುಗಳಾಗುತ್ತಿರುವಂತಹ ಸಮಯದಲ್ಲಿ ದನದ ಕೊಟ್ಟಿಗೆ ಗೊಬ್ಬರದೊಂದಿಗೆ ಬೆರೆಸಿ ನಿಯಮಿತವಾಗಿ ಕೊಡಿ. ಇವಿಷ್ಟು ಜಾಗ್ರತೆ ತಪ್ಪದೆ ಅನುಸರಿಸಿದ್ದಲ್ಲಿ ಖಂಡಿತ ನಿಮ್ಮ ಸಸ್ಯರಾಶಿಗಳು ಸದಾ ಹಚ್ಚ ಹಸುರಿನಿಂದ ಕೂಡಿರುತ್ತವೆ ಎಂಬ ಮಾಹಿತಿ ನಿಮ್ಮ ಗಾರ್ಡನಿಂಗ್ ಕಾಯಕದಲ್ಲಿ ಉಪಯೋಗವಾಗಿರಬಹುದೆಂದು ಭಾವಿಸುತ್ತಾ, ವಿಡಿಯೋ ಉಪಯುಕ್ತವೆನಿಸಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಚಮತ್ಕಾರಿ ದ್ರವ ತಯಾರಿಸಿ ಬಳಸುವಿರಾ? ಹೌದು ಅಥವಾ ಎಸ್ ಅಂತ ಕಮೆಂಟ್ ಮಾಡಿ. ಮತ್ತೊಂದು ಗಾರ್ಡನಿಂಗ್ ಮಾಹಿತಿ ಹೊತ್ತ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.